ಅಭ್ಯಾಸ 11.3 ಅಲ್ಲಿ ನೀವೇನ್ ಮಾಡ್ತೀರಿ ಅಂದ್ರೆ ಪೂರಕ ಕೋನಗಳ ತ್ರಿಕೋನಮಿತಿಯ ಅನುಪಾತಗಳ ಬಗ್ಗೆ ಏನ್ ಮಾಡ್ತೀರಿ ಇಲ್ಲಿ ಕಲಿಬೇಕಾಗುತ್ತೆ. ಇಲ್ಲಿ ತ್ರಿಭುಜ ಇದೆ, ಇಲ್ಲಿ ಎಬಿಸಿ ಎಂಬ ಒಂದು ತ್ರಿಭುಜ ಇದೆ. ಈ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು? 180. ಫಾರ್ ಎಕ್ಸಾಂಪಲ್, ಕೋನ ಎ, ಕೋನ ಬಿ, ಕೋನ ಸಿ ಎಷ್ಟಾಗುತ್ತೆ? 180 ಆಗುತ್ತೆ. ಹಾಗಂದ್ರೆ ಈಗ ನಿಮಗೆ ಏನ್ ಗೊತ್ತಿದೆ? ಕೋನ ಬಿ ಗೊತ್ತಿದೆ. ಎಷ್ಟದು? 90 ಡಿಗ್ರಿ. ಕೋನ ಎ ಪ್ಲಸ್ 90 ಡಿಗ್ರಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ? 180 ಡಿಗ್ರಿ. ಈಗ ಕೋನ ಎ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಪ್ಲಸ್ 90 ಡಿಗ್ರಿ ಏನಾಗುತ್ತೆ? ಈ ಕಡೆ ಹೋದ್ರೆ ಮೈನಸ್ 90 ಡಿಗ್ರಿ. ಅವಾಗ ಕೋನ ಎ ಪ್ಲಸ್ ಕೋನ ಸಿ ಎಷ್ಟಾಗುತ್ತೆ? 180ರಲ್ಲಿ 90 ಡಿಗ್ರಿ ಕಳೆದ್ರೆ ಎಷ್ಟಾಗುತ್ತೆ? ಮತ್ತೇನಾಗುತ್ತದೆ? 90 ಡಿಗ್ರಿ. ಹಾಗಾದ್ರೆ ಇಲ್ಲಿ ಯಾವ್ದಾದ್ರು ಎರಡು ಕೋನಗಳನ್ನು ಸೇರಿಸಿದ್ರೆ ಅದು 90 ಡಿಗ್ರಿ ಆಗಿತ್ತಂದ್ರೆ ಆ ಕೋನಗಳು ಏನು? ಪೂರಕ ಕೋನಗಳು. ಯಾವ ಕೋನಗಳು? ಪೂರಕ ಕೋನಗಳು. ಆದ್ರಿಂದ ನಾವೇನ್ ಬರೀಬಹುದು? ಕೋನ ಎ ಮತ್ತು ಕೋನ ಸಿ ಇವುಗಳು ಪೂರಕ ಕೋನಗಳಾಗಿವೆ. ಹಾಗಾದ್ರೆ ನಿಮ್ಗೆ ಏನ್ ಗೊತ್ತಾಯ್ತು? ಈಗ ಪೂರಕ ಕೋನ ಅಂದ್ರೆ ಏನ್ ಗೊತ್ತಾಯ್ತು. ಈಗ ನಾವು ಪೂರಕ ಕೋನಗಳ ತ್ರಿಕೋನಮಿತಿ ಅನುಪಾತಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ? ಇಲ್ಲಿ ಕಲಿಬೇಕಾಗ್ತದೆ. ಹಾಗಾದ್ರೆ ನಾವೇನ್ ಮಾಡೋಣ? ಇಲ್ಲಿ ಕೋನ ಎ ತೆಗೆದುಕೊಂಡು ಒಂದು ವೇಳೆ ನಾವು ಸೈನ್ ನ ಅನುಪಾತ ಬರೆದ್ರೆ ಹಾಗಾದ್ರೆ ಏನಾಗ್ತದೆ? ಸೈನ್ ಎ ಏನ್ ಹೇಳ್ತದೆ? ಎಗೆ ಅಭಿಮುಖ ಭಾವ ಯಾವುದು? ಬಿಸಿ. ಹೌದಾ? ಸೈನ್ ಎಗೆ ಅಭಿಮುಖ ಭಾವ ಯಾವುದು? ಬಿಸಿ. ವಿಕರ್ಣ ಯಾವುದು? ಎಸಿ. ಅದೇ ರೀತಿ ಸೈನ್ ಎ ಆಯ್ತು. ಮತ್ತೆ ನಾವೇನ್ ಮಾಡಬಹುದು? ನಿಮಗೇನ್ ಗೊತ್ತಿದೆ? ಈಗ ಎ ಅಂದ್ರೆ 90 ಮೈನಸ್ ಸಿ. ಎ ಅಂದ್ರೆ ಎಷ್ಟು? 90 ಮೈನಸ್ ಸಿ. ನಾವು ನೋಡ್ರಿ ಇಲ್ಲಿ ಸೈಡ್ ಬರೀತೇನೆ ನೋಡ್ರಿ. ಕೋನ ಎ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಹಾಗಾದ್ರೆ ನಾವು ಎ ತೆಗಿಬೇಕಲ್ಲ. ಎ ಅಂದ್ರೆ ಎಷ್ಟು? 90 ಮೈನಸ್ ಸಿ. ಅದೇ ರೀತಿ ನಾನೇನ್ ಮಾಡ್ತೀನಿ? ಎ ಇದ್ದಲ್ಲಿ ಸೈನ್ 90 ಮೈನಸ್ ಸಿ ಬರೀತೀನಿ. ಅವಾಗ ಏನಾಗ್ತದೆ? ಬಿ ಸಿ ಬೈ ಎ ಸಿ. ಎ ಇದ್ದಿದ್ದು ಏನ್ ಬರ್ದೆ ನಾನು? 90 ಮೈನಸ್ ಸಿ. ಹೇಗೆ ಬಂತು? ಎ ಪ್ಲಸ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಎ ಇಸ್ ಈಕ್ವಲ್ ಟು ಏನು? 90 ಮೈನಸ್ ಸಿ. ಅವಾಗ ಸೈನ್ 90 ಮೈನಸ್ ಸಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಸಿ. ಇದು ಸಮೀಕರಣ ಏನ್ ಮಾಡೋಣ? ಒಂದನ್ನ ತೆಗೆದುಕೊಳ್ಳೋಣ. ಅವಾಗ ಮತ್ತೆ ನಾವೇನ್ ಮಾಡೋಣ? ಕಾಸ್ ಸಿ ತೆಗೆದುಕೊಳ್ಳೋಣ. ಕಾಸ್ ಸಿ ತೆಗೆದುಕೊಂಡಾಗ ಸಿಗೆ ಕಾಸ್ ಅಂದ್ರೆ ಪಾರ್ಶ್ವ ಡಿವೈಡ್ ಬೈ ವಿಕರ್ಣ. ಸಿಗೆ ಪಾರ್ಶ್ವ ಯಾವುದು? ಬಿ ಸಿ. ವಿಕರ್ಣ ಯಾವುದು? ಎ ಸಿ. ಇದೇನಿದೆ? ಸಮೀಕರಣ 2. ಈಗ ನೋಡ್ರಿ, ಸಮೀಕರಣ 1 ಮತ್ತು ಸಮೀಕರಣ 2 ನೋಡಿದಾಗ ಇದು ಏನಾಗುತ್ತೆ? ಬಿ ಸಿ ಬೈ ಎ ಸಿ, ಇದು ಬಿ ಸಿ ಬೈ ಎ ಸಿ. ಹಾಗಾದ್ರೆ ನಾವೇನ್ ಬರೀಬಹುದು? ಸೈನ್ 90 ಮೈನಸ್ ಸಿ ಈಸ್ ಈಕ್ವಲ್ ಟು ಕಾಸ್ ಸಿ. ಸೈನ್ 90 ಮೈನಸ್ ಸಿ ಈಸ್ ಈಕ್ವಲ್ ಟು ಕಾಸ್ ಸಿ. ಹಂಗಂದ್ರೆ ಇದ್ರ ಅರ್ಥ ಏನಿದೆ? 90 ಮೈನಸ್ ಸಿ ಎಲ್ಲಿಂದ ಬಂತು? ಇದು 90 ಮೈನಸ್ ಸಿ ಅಂದ್ರೆ ಏನು? ಸೈನ್ ಎ. ಇದು ಎ ಅಂದ್ರೆ ಏನು? 90 ಮೈನಸ್ ಸಿ. ನಾವು ಏನ್ ಪ್ರೂಫ್ ಮಾಡಿದ್ವಿ ಅಂದ್ರೆ ನಾವು ಸೈನ್ ಎ ಈಸ್ ಈಕ್ವಲ್ ಟು ಕಾಸ್ ಸಿ ಅಂತ ಪ್ರೂಫ್ ಮಾಡಿದ್ವಿ. ಯಾವಾಗ ಎ ಮತ್ತು ಸಿಗಳು ಪೂರಕ ಕೋನಗಳಾದಾಗ, ಎ ಮತ್ತು ಸಿಗಳು ಪೂರಕ ಕೋನ ಆದಾಗ ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ಸಿ. ಅದೇ ಎ ಬದಲಿ ಏನ್ ಬರ್ತೀವಿ ನಾವು? 90 ಮೈನಸ್ ಸಿ. ಸೈನ್ 90 ಮೈನಸ್ ಸಿ ಇಸ್ ಈಕ್ವಲ್ ಟು ಕಾಸ್ ಸಿ. ಅಂದ್ರೆ ಇಲ್ಲಿ ಸೈನ್ ಇದ್ದಿದ್ದು ಏನಾಗುತ್ತೆ? ಕಾಸ್ ಆಗುತ್ತೆ. ಯಾವಾಗ 90 ಮೈನಸ್ ಸಿ ಇದ್ದಿದ್ದು ಏನಾಗುತ್ತೆ? ಸಿ ಆಗುತ್ತೆ. ಈ ರೀತಿಯಾಗಿ ನಾವು ಪೂರಕ ಕೋನಗಳ ಬಗ್ಗೆ ನಾವು ನೋಡಬೇಕಾಗ್ತದೆ, ಇಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಅದೇ ರೀತಿ ಈಗ ಸೈನ್ 90 ಮೈನಸ್ ಸಿ ಇಸ್ ಈಕ್ವಲ್ ಟು ಕಾಸ್ ಸಿ ಆದ್ರೆ ಅದನ್ನ ಮತ್ತೆ ಯಾವ ರೀತಿ ಬರೀಬಹುದು ಅಂದ್ರೆ ನಾವು ಸೈನ್ ಮತ್ತೆ ಯಾವ್ದಿದೆ? ಟ್ಯಾನ್ ಇದೆ. ಟ್ಯಾನ್ 90 ಮೈನಸ್ ಸಿ ಇಸ್ ಈಕ್ವಲ್ ಟು ಏನಾಗುತ್ತದೆ? ಕಾಟ್ ಸಿ ಆಗುತ್ತದೆ. ಅದೇ ರೀತಿ ಸೆಕ್ 90 ಮೈನಸ್ ಸಿ ಇಸ್ ಈಕ್ವಲ್ ಟು ಏನಾಗ್ತದೆ? ಕಾಸೆಕ್ ಸಿ ಆಗ್ತದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೇಕಾಗ್ತದೆ? ಈ ಸೂತ್ರಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ? ನೆನ್ಪಿಡ್ಬೇಕಾಗ್ತದೆ. ಇದು ಹೇಗ್ ಬಂತು? ಈ ರೀತಿಯಾಗಿ ಎ ಮತ್ತು ಸಿ ಗಳು ಪೂರಕ ಕೋನಗಳಾದಾಗ ಈಗ ನಾವೇನ್ ಮಾಡೋಣ? ಅದೇ ರೀತಿ ಟ್ಯಾನ್ ಮತ್ತೆ ಕಾಟದ್ದು ನಾವೇನ್ ಮಾಡೋಣ? ಪ್ರೂಫ್ ಮಾಡೋಣ. ಅದು ನೆಕ್ಸ್ಟ್ ಹೆಂಗ್ ಬರ್ತದೆ ಅಂದ್ರೆ ಟ್ಯಾನ್ ಮತ್ತೆ ಕಾಟದ್ದು, ಈಗ ಒಂದ್ ವೇಳೆ ಒಂದು ಲಂಬಕೋನ ತ್ರಿಭುಜನ ತೆಗೆದುಕೊಂಡಾಗ ನಾವೇನ್ ಮಾಡೋಣ? ಎ ಬಿ ಸಿ. ಈಗ ನಾ ಏನ್ ಮಾಡೋಣ? ಇಲ್ಲಿ 90 ಡಿಗ್ರಿ ಅಂತ ತೆಗೆದುಕೊಂಡಾಗ ಫಸ್ಟ್ ಏನ್ ಮಾಡೋಣ? ನಾವು ಟ್ಯಾನ್ ಎ ತೆಗೆದುಕೊಂಡು ಟ್ಯಾನ್ ಎ ಏನಾಗುತ್ತೆ? ಅಭಿಮುಖ ಭಾವ ಡಿವೈಡೆಡ್ ಬೈ ಪಾರ್ಶ್ವ ಭಾವ. ಅವಾಗ ಏನಾಗ್ತದೆ? ಬಿ ಸಿ ಬೈ ಎ ಬಿ. ಬಿ ಸಿ ಬೈ ಎ ಬಿ. ನಿಮಗೇನ್ ಗೊತ್ತಿದೆ? ಎ ಮತ್ತು ಸಿ ಗಳು ಪೂರಕ ಕೋನ ಆದಾಗ ಕೋನ ಎ ಪ್ಲಸ್ ಕೋನ ಸಿ ಈಕ್ವಲ್ ಟು ಎಷ್ಟಾಗುತ್ತೆ? 90 ಡಿಗ್ರಿ ಆಗುತ್ತೆ. ಈಗ ನಾ ಏನ್ ಮಾಡ್ತೀನಿ? ಟ್ಯಾನ್ ಎ ಅಂದ್ರೆ ಎಷ್ಟು? 90 ಮೈನಸ್ ಸಿ. ಎಷ್ಟು? ಎ ಅಂದ್ರೆ ಎಷ್ಟು? 90 ಮೈನಸ್ ಸಿ. ಅದೇ ರೀತಿ ಬಿ ಸಿ ಬೈ ಎ ಬಿ. ಇದು ಸಮೀಕರಣ 1. ಅದೇ ರೀತಿ ನಾವು ಟ್ಯಾನ್ ಅಲ್ಲಿ ಕ್ವಾಡ್ ತಗೊಳೋದು. ಕ್ವಾಡ್ ಈಗ ಟ್ಯಾನ್ ತಗೊಂಡಿವ, ಈ ಸಿಗೆ ಏನ್ ತಗೊಂಡು ಕ್ವಾಡ್ ಸಿ ತೆಗೆದುಕೊಂಡಾಗ ಅದೇನಾಗುತ್ತೆ? ಪಾರ್ಶ್ವ ಭಾವ ಡಿವೈಡ್ ಬೈ ಅಭಿಮುಖ ಭಾವ. ಸಿಗೆ ಪಾರ್ಶ್ವ ಭಾವ ಯಾವುದು? ಬಿ ಸಿ. ಅಭಿಮುಖ ಭಾವ ಯಾವುದು? ಎ ಬಿ. ಸಮೀಕರಣ 2. ಸಮೀಕರಣ 1 ಬಿ ಸಿ ಬೈ ಎ ಬಿ ಇದೆ.
ಸಮೀಕರಣ ಏನು ಬಿ ಸಿ ಬೈ ಎ ಬಿ ಇದೆ. ಆದ್ದರಿಂದ ಸಮೀಕರಣ 1 ಮತ್ತು 2ರಿಂದ ನಾವೇನ್ ಬರಿಬಹುದು, ಟ್ಯಾನ್ 90 ಮೈನಸ್ ಸಿ ಇಸ್ ಈಕ್ವಲ್ ಟು ಏನಾಗ್ತದೆ, ಅದು ಕಾಟ್ ಸಿ ಆಗ್ತದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಈ ಸೂತ್ರಗಳನ್ನ ನಾವೇನ್ ಮಾಡ್ಬೋದು, ನೆನ್ಪಿಡ್ಬೋದು. ಈಗ ನಾ ಏನ್ ಮಾಡ್ತೇನೆ ಅಂದ್ರೆ ಅಷ್ಟು ಸೂತ್ರಗಳನ್ನ ನಾವೇನ್ ಮಾಡ್ತೀನಿ, ನಿಮಗೆ ಲಿಸ್ಟ್ ಮಾಡಿ ಕೊಡ್ತೇನೆ. ಇದನ್ನ ಏನ್ ಮಾಡ್ಬೇಕು, ನೀವು ಸರಿಯಾಗಿ ಬರ್ಕೊಂಡು ಏನ್ ಮಾಡ್ಬೇಕಾಗ್ತದೆ, ನೆನ್ಪಿಡ್ಬೇಕಾಗ್ತದೆ. ಈಗ ಸೈನ್ ಏನಾಗ್ತದೆ, 90 ಮೈನಸ್ ಸಿ ಎ ತಗೊಂಡ ಬದಲು ನಾವೇನ್ ಮಾಡೋಣ, ಟೀಟಾ ತಗೋಣ. ಸೈನ್ 90 ಮೈನಸ್ ಟೀಟಾ ಅಂದ್ರೆ ಏನಾಗ್ತದೆ, ಕಾಸ್ ಟೀಟಾ ಆಗ್ತದೆ. ಅದೇ ರೀತಿ ಟ್ಯಾನ್ 90 ಮೈನಸ್ ಟೀಟಾ ಏನಾಗ್ತದೆ, ಕಾಟ್ ಟೀಟಾ ಆಗ್ತದೆ. ಅದೇ ರೀತಿ ಸೈನ್ ಅಥವಾ ಟ್ಯಾನ್ ಅಥವಾ ಇನ್ನೊಂದು ಸೆಕ್ 90 ಮೈನಸ್ ಟೀಟಾ ಆದ್ರೆ ಏನಾಗ್ತದೆ, ಕಾಸೆಕ್ ಟೀಟಾ ಆಗ್ತದೆ. ಅದೇ ರೀತಿ ನಾವು ಅದೇ ಕಾಸ್ 90 ಮೈನಸ್ ಟೀಟಾ ಮಾಡಿದ್ರೆ ಅದು ಏನಾಗುತ್ತೆ, ಅಗೇನ್ ಸೈನ್ ಟೀಟಾ ಆಗ್ತದೆ. ಅಂದ್ರೆ ಸೈನ್ 90 ಮೈನಸ್ ಟೀಟಾ ಅಂದ್ರೆ ಕಾಸ್ ಟೀಟಾ, ಕಾಸ್ 90 ಮೈನಸ್ ಟೀಟಾ ಅಂದ್ರೆ ಸೈನ್ ಟೀಟಾ. ಅದೇ ರೀತಿ ಕಾಟ್ 90 ಮೈನಸ್ ಟೀಟಾ ಅಂದ್ರೆ ಏನಾಗ್ತದೆ, ಅದು ಟ್ಯಾನ್ ಟೀಟಾ ಆಗ್ತದೆ. ಅದೇ ರೀತಿ ಕಾಟ್ ಆಯ್ತು. ನೆಕ್ಸ್ಟ್ ಕಾಸೆಕ್ 90 ಮೈನಸ್ ಟೀಟಾ ಅದೇನಾಗ್ತದೆ, ಅದು ಕಾಸೆಕ್ ಇದ್ದೇನಾಗ್ತದೆ, ಸೆಕ್ ಟೀಟಾ ಆಗ್ತದೆ. ಈ ರೀತಿಯಾಗಿ ನೀವು ಇಷ್ಟು ಫಾರ್ಮುಲಾಗಳನ್ನ ನೀವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ನೆನ್ಪಿಡ್ಬೇಕಾಗ್ತದೆ. ಇದು ಪ್ರೂಫ್ ನಿಮ್ಗೆ ಈಗಾಗಲೇ ನಾವು ಈ ರೀತಿಯಾಗಿ ನಾವೇನ್ ಮಾಡಿದ್ವಿ, ಹೇಳಿದ್ವಿ. ನೀವು ಇದೇ ರೀತಿ ನಾವು ಸೈನ್ ಕಾಸದ್ದು ಮಾಡಿದ್ವಿ, ಟ್ಯಾನ್ ಕಾಟದ್ದು ಮಾಡಿದ್ವಿ. ನೀವೇನ್ ಮಾಡ್ಬೋದು, ಸೆಕ್ ಕಾಸೆಕ್ ಅನ್ನ ಇದೇ ಮೆಥಡ್ ಅನ್ನ ಬಳಸ್ಕೊಂಡು ನೀವೇನ್ ಮಾಡ್ಬೋದು, ಪ್ರೂಫ್ ಅನ್ನ ಏನ್ ಮಾಡ್ಬೋದು, ಸಮೀಕರಣ 1 ಮತ್ತು ಸಮೀಕರಣ 2 ಬಳಸ್ಕೊಂಡು ನೀವೇನ್ ಮಾಡ್ಬೋದು, ಪ್ರೂಫ್ ಅನ್ನ ಕೊಡ್ಬೋದು. ನೆಕ್ಸ್ಟ್ ಏನ್ ಬರ್ತದೆ ಅಂದ್ರೆ ಇದ್ರ ಮೇಲೆ ಕೆಲವು ಪ್ರಾಬ್ಲಮ್ಸ್ ಗಳು ಏನಾಗ್ತಾವ, ಇಲ್ಲಿ ಬರ್ತಾವ. ಪ್ರಾಬ್ಲಮ್ಸ್ ಹೇಗಿರ್ತಾವ ಅಂದ್ರೆ, ಪ್ರಾಬ್ಲಮ್ಸ್ ಗಳು ಸಾಮಾನ್ಯವಾಗಿ ಫಸ್ಟ್ ಪ್ರಾಬ್ಲಮ್ ಏನ್ ಹೇಳ್ತದೆ ಅಂದ್ರೆ, ಈಗ ಪ್ರಾಬ್ಲಮ್ಸ್ ಗಳು ನೀವು ನೋಡಿದಾಗ ಇಲ್ಲಿ ಸೈನ್ 18 ಡಿವೈಡೆಡ್ ಬೈ ಕಾಸ್ 72 ಇದೆ. ಈಗ ಸೈನ್ 18 ವ್ಯಾಲ್ಯೂ ಸ್ಟ್ಯಾಂಡರ್ಡ್ ಇದೆ ಆಂಗಲ್ ಅಲ್ಲ, ಅಂದ್ರೆ ಇದು ಒಂದು ನಿರ್ದಿಷ್ಟ ಕೋನ ಅಲ್ಲಿ, ಇದ್ರ ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲ. ಬಾಕ್ಸ್ ನಲ್ಲಿ ಸೈನ್ 18 ವ್ಯಾಲ್ಯೂ ಇಲ್ಲ. ಆದ್ರೆ ನೀವು ನೋಡಿದ್ರೆ ಇಲ್ಲಿ 18 ಮತ್ತೆ 72 ಇವೆರಡು ಪೂರಕ ಕೋನಗಳು. ನೋಡ್ರಿ, 18 ಪ್ಲಸ್ 72 ಎಷ್ಟಾಗುತ್ತೆ, 90 ಡಿಗ್ರಿ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೋದು, ಸೈನ್ ಅನ್ನ ಕಾಸ್ ರೂಪದಲ್ಲಿ ಬರ್ಕೋಬೇಕು. ಸೈನ್ ಅನ್ನ ಕಾಸ್ ರೂಪದಲ್ಲಿ ಆದ್ರೂ ಬರ್ಕೋಬಹುದು, ಅಥವಾ ಕಾಸ್ ಅನ್ನ ಸೈನ್ ರೂಪದಲ್ಲಾದ್ರೂ ಬರ್ಕೋಬೇಕು. ಎರಡರಲ್ಲಿ ಒಂದ್ ಮಾಡ್ಬೇಕು ನಾವು. ಈಗ ನಾ ಏನ್ ಮಾಡ್ತೀನಿ, ಈ ಪ್ರಾಬ್ಲಮ್ ಅನ್ನ ಸೈನ್ ಅನ್ನ ಕಾಸ್ ರೂಪದಲ್ಲಿ ಬರಿತೀನಿ. ಸೈನ್ ಅನ್ನ ಏನಾದ್ರೂ ಕಾಸ್ ಬರ್ದೆ ಅಂದ್ರೆ ಅದೇನಾಗುತ್ತೆ, 18 ಇದ್ದಿದ್ದು ಏನಾಗ್ತದೆ, 90 ಮೈನಸ್ 18 ಆಗ್ತದೆ. ಯಾಕೆ ನಿಮ್ಗೆ ಗೊತ್ತಿದೆ ಸೈನ್ ಟೀಟಾ ಈಸ್ ಈಕ್ವಲ್ ಟು ಕಾಸ್ 90 ಮೈನಸ್ ಟೀಟಾ. ಈಗ ಒಂದ್ ವೇಳೆ ಇಲ್ಲೇನಿದೆ, ಸೈನ್ ಎಷ್ಟಿದೆ, 18 ಇದೆಯಲ್ಲ, ಅವಾಗ ಏನ್ ಮಾಡ್ಬೋದು, ನಾನು ಕಾಸ್ 90 ಮೈನಸ್ 18 ಬರಿಬೋದ. ಸೈನ್ 19 ಅಂದ್ರೆ ಏನ್ ಬರಿಬಹುದು, ಸೈನ್ 18 ಈಸ್ ಈಕ್ವಲ್ ಟು ಕಾಸ್ 19 ಮೈನಸ್ 18 ಬರೋದು, ಡಿವೈಡೆಡ್ ಬೈ ಕಾಸ್ 72. ಅವಾಗ ಏನಾಗುತ್ತೆ, ಕಾಸ್ 90 ಮೈನಸ್ 18 ಎಷ್ಟಾಗ್ತದೆ, ಅದು 72 ಆಗ್ತದೆ. ಕಾಸ್ 72 ಡಿವೈಡೆಡ್ ಬೈ ಕಾಸ್ 72. ಕಾಸ್ 72 ಕ್ಯಾನ್ಸಲ್ ಆಗಿ ಏನಾಗ್ತದೆ, 1 ಉಳಿತದೆ. ಅದೇ ರೀತಿ ಇದನ್ನ ನಾವೇನ್ ಮಾಡಬಹುದು, ಟ್ಯಾನ್ 26 ಅನ್ನ ಕಾಟ್ ಆಫ್ 90 ಮೈನಸ್ 26 ಬರೀಬಹುದು. ಯಾಕೆ, 26 64 ಪೂರಕ ಕೋನಗಳು, ಕಾಟ್ 64. ಅವಾಗ ಈ ಕಾಟ್ 64 ಆಸ್ ಇಟ್ ಇಸ್ ಬರೀಬೇಕು. ಈ ಕಾಟ್ 90 ಮೈನಸ್ 26 ಎಷ್ಟು, ಕಾಟ್ 64 ಡಿವೈಡೆಡ್ ಬೈ ಕಾಟ್ 64. ಕಾಟ್ 64 ಕ್ಯಾನ್ಸಲ್ ಆಗಿ ಎಷ್ಟು ಉಳಿತದೆ, 1 ಉಳಿತದೆ. ಅದೇ ರೀತಿ ಇಲ್ಲಿ ನಾವು ಕಾಸ್ ಅನ್ನು ಯಾವ ರೀತಿ ಬರೀಬೇಕು, ಸೈನ್ ರೂಪದಲ್ಲಿ ಬರೀಬೇಕು. ಕಾಸ್ ಇದು ಸೈನ್ ಆದ್ರೆ 48 ಇದು ಏನಾಗುತ್ತೆ, 90 ಮೈನಸ್ 48 ಆಗುತ್ತೆ, ಮೈನಸ್ ಸೈನ್ 42. ಈಗ ಸೈನ್ 90 ಮೈನಸ್ 48 ಅಂದ್ರೆ ಎಷ್ಟು, 42 ಮೈನಸ್ ಸೈನ್ 42 ಪ್ಲಸ್ ಸೈನ್ 42 ಮೈನಸ್ ಸೈನ್ 42 ಕ್ಯಾನ್ಸಲ್ ಆಗಿ ಏನು ಉಳಿತದೆ, 0 ಉಳಿತದೆ. ಈ ರೀತಿಯಾಗಿ ನಿಮ್ಗೆ ಏನ್ ಮಾಡ್ತಾವೆ, ಇಲ್ಲಿ ಪ್ರಾಬ್ಲಮ್ಸ್ ಗಳು ಬರ್ತಾವೆ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂದ್ರೆ, ಸೆಕ್ 4a is equal to cosec a minus 20 ಇದೆ, ಮತ್ತು ಇಲ್ಲಿ 0 ಮತ್ತೆ 90 ಒಳಗಿದೆ 4a. ಅಂದ್ರೆ ಇದರ ಅರ್ಥ ಏನು, 4a ಏನಾಗಿದೆ, ಒಂದು ಲಘು ಕೋನವಾಗಿದೆ. ಲಘು ಕೋನ ಆದ್ರೆ ನಾವೇನ್ ಮಾಡ್ಬೇಕು, a ಅನ್ನ ಕಂಡುಹಿಡಿಬೇಕಾಗ್ತದೆ. ಈಗ ನಾವು ಈ ಕೊಟ್ಟಂತ ಲೆಕ್ಕದಲ್ಲಿ ನಾವೇನ್ ಮಾಡ್ಕೊಳ್ತೇವೆ, ಸೆಕ್ 4a ಇನ್ನೊಂದು ಬರ್ಕೊಳ್ಳೋಣ. ಸೆಕ್ 4a is equal to cosec a minus 20 ಇದೆ. ಈಗ ಇದು ಸೆಕ್ ಇದೆ, ಇದು ಕಾಸೆಕ್ ಇದೆ. ನಾವು ಫಸ್ಟ್ ಏನ್ ಮಾಡ್ಕೋ, ಇದನ್ನ ಸೇವ್ ಮಾಡ್ಕೋಬೇಕಾಗ್ತದೆ. ಈಗ ಸೆಕ್ ಅನ್ನ ನಾ ಏನಾದ್ರೂ ಕಾಸೆಕ್ ಆಗಿ ಬರ್ಕೊಂಡ್ರೆ, 4a ಇದ್ದಿದ್ ನಾ ಏನ್ ಮಾಡ್ಬೇಕಾಗ್ತದೆ, 90 ಮೈನಸ್ 4a ಬರೀಬೇಕಾಗ್ತದೆ, ಈಸ್ ಈಕ್ವಲ್ ಟು ಕಾಸೆಕ್ a ಮೈನಸ್ 20. ಈಗೇನಾಯ್ತು, ಇದು ಕಾಸೆಕ್ ಆಯ್ತು, ಇದು ಕಾಸೆಕ್ ಆಯ್ತು. ಹಂಗಂದ್ರೆ ಇದು ಕಾಸೆಕ್ ಈಕ್ವಲ್ ಟು ಕಾಸೆಕ್ ಆದ್ರೆ ಇದು ಒಳಗಿರುವಂತ ಟರ್ಮ್ ಏನಿರ್ತದೆ, ಸೇಮ್ ಇರ್ತದೆ. ಅದು ಅವಾಗ ಸೇಮ್ ಇದ್ರೆ ನಾವೇನ್ ಬರಿಬಹುದು, 90 ಮೈನಸ್ 4a is equal to a minus 20. ಅವಾಗ ನಾವು a ಅನ್ನ ಹೊರಗೆ ತಗೋಬೇಕಾಗ್ತದೆ. ಈಗ 90
-20 ಇದ್ದು ಈ ಕಡೆ ಬಂದ್ರೆ ಏನಾಗ್ತದೆ +20 a, -4 ಇದ್ದು ಈ ಕಡೆ ಬಂದ್ರೆ ಏನಾಗ್ತದೆ +4. ಅವಾಗ 90 + 20 ಎಷ್ಟಾಗ್ತದೆ ಅದು 110 ಆಗ್ತದೆ. ಇದೇನಾಗ್ತದೆ 5 ಆಗ್ತದೆ. ಇಂಟು 5 ಇದೇನ್ ಮಾಡ್ಬೇಕು 110 / 5 ಮಾಡಿದ್ರೆ 5 ಒಂದ್ಲೆ 5 ಎಳೆ 10, 5 ಎಳೆ 10, 1 ಉಳಿತು 5 ಎಳೆ 10. ಅವಾಗ ನಿಮ್ಗೆ ಎ ಏನಾಯ್ತು 22 ಡಿಗ್ರಿ ಏನೈತಿ ಇಲ್ಲಿ ಸಿಗ್ತದೆ. ಈ ರೀತಿಯಾಗಿ ನೀವೇನ್ ಮಾಡ್ಬೋದು ಪ್ರಾಬ್ಲಮ್ಸ್ ಅನ್ನ ಈ ಪೂರಕ ಕೋನಗಳ ಆಧಾರದ ಮೇಲೆ ನೀವೇನ್ ಮಾಡ್ಬೇಕು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೋದು. ಇದು ಒಂದು ಚಿಕ್ಕ ಅಭ್ಯಾಸವಾಗಿದ್ದು ನೀವೇನ್ ಮಾಡ್ಬೇಕು ಇದೇ ರೀತಿಯ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಬಳಸ್ಕೊಂಡು ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಈಸಿಯಾಗಿ ನೀವೇನ್ ಮಾಡ್ಬೋದು ಸಾಲ್ವ್ ಮಾಡ್ಬೋದು.